ಜೈಷ್ ಇ ಮೊಹಮ್ಮದ್ನ ಮಾಸ್ಟರ್ ಮೈಂಡ್ಗಳ ಜೊತೆಗೆ ತಮ್ಮ ಸಂಪರ್ಕ ಇತ್ತು ಎಂಬುದನ್ನ ಅವರು ಒಪ್ಪಿಕೊಂಡಿದ್ದಾರೆ. ಸಹರಾನ್ಪುರನ ದೇವ್ಬಂದ್ ಟೌನ್ಶಿಪ್ನಿಂದ ಈ ಇಬ್ಬರು ಕಾಶ್ಮೀರಿ ಯುವಕರನ್ನ ಬಂಧಿಸಲಾಗಿತ್ತು. ಭಯೋತ್ಪಾದನಾ ದಾಳಿಗೆ ಯೋಜನೆ ರೂಪಿಸುತ್ತಿದ್ದರು ಎಂಬುದು ಗೊತ್ತಿತ್ತು. ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಅಬ್ದುಲ್ ರಶೀದ್ ಗಾಜಿ ಜೊತೆಗೆ ಸಂಪರ್ಕ ಇತ್ತು ಎಂಬುದನ್ನ ಹೇಳಿದ್ದಾರೆ. ಉಗ್ರ ದಾಳಿ ನಡೆದ 5 ದಿನಗಳ ನಂತರ ಅಬ್ದುಲ್ ರಶೀದ್ ಗಾಜಿಯನ್ನ ಭದ್ರತಾ ಪಡೆಯು ಕೊಂದು ಹಾಕಿತ್ತು. ತನಿಖಾಧಿಕಾರಿಗಳ ಪ್ರಕಾರ ಇಬ್ಬರು ಯುವಕರ ಪೈಕಿ ಕುಲ್ಗಾಮ್ನ ಶಾನ್ವಾಜ್ ತೆಲಿ ಮೊಬೈಲ್ನಿಂದ ಧ್ವನಿ ಸಂದೇಶವೊಂದನ್ನ ವಶಪಡಿಸಿಕೊಳ್ಳಲಾಗಿದೆ. ಅದರಲ್ಲಿ ಬಡಾ ಕಮ್ ಹಾಗೂ ಸಾಮಾನ್ ಎಂದು ಮಾತನಾಡಲಾಗಿದೆ. ಮತ್ತೊಬ್ಬ ಯುವಕನು ಅಬ್ದುಲ್ ಅಕೀಬ್ ಮಲ್ಲಿಕ್ ಪುಲ್ವಾಮಾದವನು. ಆತನನ್ನ ಕೂಡ ಬಂಧಿಸಲಾಗಿದೆ. ಈ ಮಾತುಕತೆಯಲ್ಲೇ ದೊಡ್ಡ ಕಾರ್ಯಾಚರಣೆ ಯೋಜಿಸಿದ್ದರು ಎಂಬುದು ಗೊತ್ತಾಗುತ್ತದೆ. ಶಸ್ತ್ರಾಸ್ತ್ರಗಳು ಅಥವಾ ಸ್ಫೋಟಕಗಳು ಎಂಬ ಪದಗಳ ಬದಲಿಗೆ ಸಾಮಾನ್ ಎಂದು ಬಳಸಲಾಗಿದೆ. ಇಬ್ಬರೂ ಕಾಶ್ಮೀರಿ ಯುವಕರು ಜೈಷ್ ಇ ಮೊಹಮ್ಮದ್ ಜೊತೆಗಿನ ತಮ್ಮ ನಂಟನ್ನ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾರೆ ಎಂದು ಡಿಜಿಪಿ ಒಪಿ ಸಿಂಗ್ ಹೇಳಿದ್ದಾರೆ. ವಿಚಾರಣೆ ವೇಳೆ ಶಾನವಾಜ್ ಬಾಯ್ಬಿಟ್ಟಿರುವ ಪ್ರಕಾರ ಜೈಷ್ ಉಗ್ರ ಸಂಘಟನೆ ಜೊತೆಗೆ ಆತನಿಗೆ 18 ತಿಂಗಳಿಂದ ನಂಟಿದೆ. ಆದ್ರೆ ಅಕೀಬ್ 6 ತಿಂಗಳ ಹಿಂದಷ್ಟೇ ಇವರ ಜೊತೆ ಸೇರಿದ್ದಾನೆ. ಫೆಬ್ರವರಿ 19ನೇ ತಾರೀಕಿನಂದು ಭಾರತೀಯ ಸೇನೆಯಿಂದ ಹತ್ಯೆಗೀಡಾದ ಘಾಜಿ ಜೊತೆಗೆ ತನ್ನ ನಂಟಿತ್ತು ಎಂಬುದನ್ನ ಶಾನ್ವಾಜ್ ಒಪ್ಪಿಕೊಂಡಿದ್ದಾನೆ. ಜೈಷ್ ಇ ಮೊಹಮ್ಮದ್ನ ಟಾಪ್ ಕಮಾಂಡರ್ಗಳನ್ನ ಭೇಟಿಯಾಗಿದ್ದು ಅವರ ಸೂಚನೆ ಮೇರೆಗೆ ಸಂಘಟನೆಗೆ ಸೇರಿದ್ದಾಗಿ ಇಬ್ಬರು ಒಪ್ಪಿಕೊಂಡಿದ್ದಾರೆ. ಕೆಲವು ಸಂದೇಶಗಳನ್ನ ಮೊಬೈಲ್ನಿಂದ ಬಸಿದುಕೊಂಡಿದ್ದು ಅದರಲ್ಲಿ ಇರುವ 2 ಧ್ವನಿ ಸಂದೇಶದಲ್ಲಿ ಕುಚ್ ಕರ್ನಾ ಹೇ ಜಲ್ದಿ ಎನ್ನಲಾಗಿದೆ. ಇದರ ಜೊತೆಗೆ ಎಲ್ಲೆಲ್ಲಿ ಶಸ್ತ್ರಾಸ್ತ್ರ ತೆಗೆದುಕೊಳ್ಳಬಹುದು ಎಂಬ ಸ್ಥಳಗಳನ್ನ ಕೂಡ ಪ್ರಸ್ತಾಪ ಮಾಡಿರೋದನ್ನ ವಿಚಾರಣಾಧಿಕಾರಿ ತಿಳಿಸಿದ್ದಾರೆ. ಇಬ್ಬರು ಆರೋಪಿಗಳು ಬ್ಲಾಕ್ ಬೆರಿ ಮೆಸೇಜ್ ಬಳಸಿ ಸಂದೇಶಗಳ ವಿನಿಮಯ ಮಾಡಿಕೊಂಡಿದ್ದಾರೆ. ಇವರಿಬ್ಬರನ್ನ ಕಾಶ್ಮೀರಕ್ಕೆ ಕರೆದೊಯ್ದು ಉಗ್ರರಿಗೆ ತರಬೇತಿ ನೀಡಲು ಎಲ್ಲೆಲ್ಲಿ ಡಮ್ಮಿ ಗ್ರೆನೇಡ್ಗಳನ್ನ ಇಡಲಾಗಿದೆ ಎಂದು ಪತ್ತೆ ಮಾಡಲು ಯತ್ನಿಸಲಾಗುವುದು. ಶಾನ್ವಾಜ್ ತನ್ನ ಮೊದಲ ವರ್ಷದ BA ಮುಗಿಸಿ ಕಂಪ್ಯೂಟರ್ ಕೋರ್ಸ್ ಮಾಡಿದ್ದಾನೆ. ಅಕೀಬ್ 12ನೇ ತರಗತಿ ಪಾಸ್ ಆಗಿದ್ದಾನೆ. ಶಾನ್ವಾಜ್ನ ತಂದೆ ವೃತ್ತಿಯಿಂದ ಬಡಗಿ, ದೊಡ್ಡ ಅಣ್ಣ ಶಿಕ್ಷಕ, ಇನ್ನು ಅಕೀಬ್ನ ತಂದೆ ರೈತರು. ಇವರಿಬ್ಬರ ಜೊತೆಗೆ ಇದ್ದ ಇತರ ವಿದ್ಯಾರ್ಥಿಗಳ ವಿಚಾರಣೆಯನ್ನ ಸಹ ಮಾಡಲಾಗುತ್ತದೆ.